ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸೊ ಇವತ್ತೊಂದು ಕುಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ. ಒಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಒಬ್ಬಟ್ಟು ಮಾಡೋಣ ಅಂತ ಹೇಳಿ, ಬೇಳೆ ಒಬ್ಬಟ್ಟು. ಅದಕ್ಕಾಗಿ ಈಗ ಒಂದು ಹಾಫ್ ಆನ್ ಅವರು ಬೇಳೆನ ನೆನೆಸ್ಕೊಂಡಿದ್ದೀನಿ. ಅಂದರೆ ಊರಿನ ಬೇಳೆ, ನಾಟಿ ಬೇಳೆ. ಹಾಗಾಗಿ ಸ್ವಲ್ಪ ನೆನೆಸಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಈಗ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀವಲ್ಲ, ಹಾಗಾಗಿ ಈಗ ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಈಗ ಬೇಯಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನಾಟಿ ಬೇಳೆಯಲ್ಲಿ ಒಬ್ಬಟ್ಟು ಮಾಡೋದ್ರಿಂದ. ಇವತ್ತು ಒಬ್ಬಟ್ಟಿನ ಸಾಂಬಾರಿಗೆ ಏನೇ ರುಬ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3-4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಮೆಣಸು ಎಲ್ಲ ಹಾಕ್ಕೊತೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರೂ ಚೆನ್ನಾಗಿರುತ್ತೆ. ಸೊ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಲೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಹುರ್ಕೊಳ್ಳೋಣ ನಿಧಾನಕ್ಕೆ. ಹುರ್ಕೊಂಡು ಮಾಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ, ಒಬ್ಬಟ್ಟಿನ ಸಾಂಬಾರು. ಹಾಗಾಗಿ ಸೊ ಈಸಿಯಾಗೂ ಮಾಡ್ಬೋದು. ಸ್ವಲ್ಪ ಬಸ್ಸಾರು ಮಾಡ್ತೀವಲ್ಲ, ಅದೇ ರೀತಿ ರೆಸಿಪಿನೇ ಎಲ್ಲನೂ ಇದಕ್ಕೆ ಹಾಕ್ಕೊಳ್ಳೋ ಅಂಥ ಐಟಮ್ಸ್ಗಳೆಲ್ಲನೂ. ಹುಣಸೆಹಣ್ಣು, ಇನ್ನೊಂದು ಸ್ವಲ್ಪ 1-2 ಟೊಮೆಟೊ ಹಾಕ್ಕೊಳ್ಳೋಣ. ಆಮೇಲೆ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಈ ಕಡೆ ಬೇಳೆ ಎಲ್ಲ ಬೇಯ್ತಾ ಇದೆ. ಸೊ ನೋಡಿ, ಊರು ಬೇಳೆ ಆಗಿರೋದ್ರಿಂದ ಸ್ವಲ್ಪ ನಿಧಾನನೇ ಬೇಯೋದು. ಕುಕ್ಕರಲ್ಲಿ ಬೇಯಿಸಿದ್ರೆ ಸೊ ತುಂಬ ಬೆಂದೋಗ್ಬಿಟ್ರೆ ಒಬ್ಬಟ್ಟು ಮಾಡೋದಕ್ಕೆ ಅಷ್ಟು ನೀಟಾಗಿ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋ ಅಂಥದ್ದು. 1 ಅವರ್ ನೆನೆ ಹಾಕ್ಬಿಟ್ಟು ಕುದಿಯೋ ನೀರು ಹಾಕಿ ಅದರೊಳಗೆ ಬೇಳೆ ಹಾಕ್ಬಿಟ್ರೆ ಬೇಗ ಬೇಯುತ್ತೆ. ಸೊ ಈಗ ಬೇಳೆ ಎಲ್ಲ ಬೇಯ್ತಾ ಇದೆ. ಈ ಕಡೆ ನಿಧಾನ ಹುರ್ಕೊಳ್ಳೋಣ. ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿದಂಥದ್ದು, ಮತ್ತು ಅದಾದಮೇಲೆ ಮಾಡೇ ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಎಲ್ಲ ಇತ್ತು. ಸೊ ಈಗ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಹುರ್ಕೊಬೇಕು. ಈಗ ಒಂದು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕಾಯಿ ತುರಿ ಅಂದರೆ ಸಾಂಬಾರು ಒಗ್ಗರಣೆ ಹಾಕಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ. ರುಬ್ಬಕ್ಕೇನು ಕಾಯಿ ಹಾಕ್ಕೊಳ್ಳಲ್ಲ. ಆಮೇಲೆ ಸ್ವಲ್ಪ ಬೇಳೆ ಹಾಕ್ಕೊಂಡು ರುಬ್ಕೊಂಡ್ರು ಚೆನ್ನಾಗಿರುತ್ತೆ. ಹೂರ್ಣ ಮಾಡ್ತೀವಲ್ಲ, ಅದು ಹೂರ್ಣ ಸ್ವೀಟ್ ಇರುತ್ತಲ್ವ, ಅದು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಂಬಾರು ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ತಣ್ಣಗಾಗಲಿ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಇದೆಲ್ಲ ಆರಿತ್ತು ಹುರಿದಿರೋದೆಲ್ಲ, ಹಾಗಾಗಿ ಈಗ ರುಬ್ಕೊಳ್ಳೋಣ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೇಳೆ ಬೇಯಿಸಿರೋದು ಹಾಕ್ಕೊತಾ ಇದ್ದೀನಿ. ಸೊ ಈಗ ಮಸಾಲೆ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋದು. ಆಮೇಲೆ ಹೂರ್ಣ ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಂಬಾರು ಸ್ವೀಟಾಗಿ ಬರುತ್ತೆ. ನಾನು ಪುಡಿ ಗಿಡಿ ಏನೂ ಹಾಕ್ಕೊಂಡಿಲ್ಲ. ಒಣಮೆಣ್ಸಿನ್ಕಾಯಿ, ಮೆಣಸು ಎಲ್ಲ ಹಾಕ್ಕೊಂಡಿದ್ದಲ್ಲ, ಅದೇ ಖಾರಕ್ಕೆ ಹುಳಿ, ಟೊಮೆಟೊ ಮತ್ತು ಹುಣಸೆಹಣ್ಣು ಅದು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಪುಡಿ ಹಾಕ್ಕೊಳ್ಳೋರು ಬೇಕಂದರೆ ಹಾಕ್ಕೊಬೋದು. ತೆಂಗಿನಕಾಯಿನ ಸಾಂಬಾರಿಗೆ ಸ್ವಲ್ಪ ತುರಿದ್ಬಿಟ್ಟು ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಇದು ನೀರೆಲ್ಲ ಬಸ್ಕೊಂಡಿದ್ದೀವಿ. ತೂಕ ಇದೆ, ಬಿಸಿ ಇದೆ. ಸೊ ಬೇಳೆ ಬೇಯಿಸಿರೋ ಪಾತ್ರೆಗೇನೆ ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲನೂ ಪುಡಿ ಮಾಡಿ ಈಗ ಹುರ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಳೆನೂ ಮಿಕ್ಸ್ ಮಾಡ್ಕೊತೀನಿ. ಅದು ಬೇಳೆ ಬೇಯಿಸಿರೋ ನೀರು ಸಾಂಬಾರಿಗೆ. ಈಗ ನೋಡಿ, ಬೇಳೆ ಎಲ್ಲ ಹಾಕ್ಕೊಂಡು ಈಗ ಮತ್ತು ಏಲಕ್ಕಿ ಕಾಯಿ ಸ್ವಲ್ಪ ಹಾಕ್ಕೊಂಡು ಒಂದು 10 ನಿಮಿಷ ಹುರ್ಕೊಂಡ್ರೆ ಬೆಲ್ಲ ಎಲ್ಲ ಪಾಕ ಥರ ಬರುತ್ತೆ. ಆಗ ಸರಿ ಹೋಗ್ಬಿಡುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ತಳದಿಂದ ನೀಟಾಗೆಲ್ಲ ಹುರ್ಕೊಬೇಕು. ತಳದಲ್ಲೆಲ್ಲ ಬೆಲ್ಲ ಕೂತಿದೆಯಲ್ಲ. ಸೊ ಸ್ವೀಟ್ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಮೀಡಿಯಮ್ ಅಂದರೆ ಮೀಡಿಯಮ್ ಹಾಕ್ಕೊಬೋದು. ಸೊ ಈಗ ಸ್ಟವ್ ಹಚ್ಕೊಂಡು ಇದನ್ನು ಹುರ್ಕೊಳ್ಳೋಣ. ಮತ್ತು ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ಕೊಳ್ಳೋಣ. ಇದು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಬೇಳೆ ಬೇಯಿಸಿರೋ ಅಂಥದ್ದು ನೀರಿದು, ಅದನ್ನೇ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ರೆಡಿಯಾಗಿದೆ. ಇದು ಒಂದು 2-3 ಕುದಿ ಬಂದಮೇಲೆ ಉಪ್ಪು ಹಾಕಿದ್ದೀನಿ. ಈಗ ಕುದಿ ಬಂದಮೇಲೆ ಚೆಕ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಒಬ್ಬಟ್ಟಿಂದು ಹೂರ್ಣ ಎಲ್ಲ ಈಗ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ.
ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿ ಒಬ್ಬಟ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಬ್ಬಟ್ಟನ್ನು ಮಾಡೋಕ್ಕೆ ಟ್ರೈ ಮಾಡಿ. ಯುಗಾದಿ ಹಬ್ಬದಲ್ಲಿ ಅಥವಾ ಬೇರೆ ಹಬ್ಬಗಳಲ್ಲಂತೂ ಒಬ್ಬಟ್ಟು ಇರಲೇಬೇಕು. ಹಾಗಾಗಿ ಇವತ್ತು ಒಬ್ಬಟ್ಟಿನ ಸಾರು ಸಿಂಪಲ್ಲಾಗಿ ಮಾಡುವಂಥದ್ದನ್ನ ತೋರಿಸಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ. ಈಗ ಒಬ್ಬಟ್ಟಂದೆಲ್ಲ ಹುರಿದು ಇಟ್ಕೊಂಡಿದ್ದೀವಿ. ಸ್ವಲ್ಪ ಆರಲಿ ಅಂತ ಹೇಳಿ ಬೆಲ್ಲ ಎಲ್ಲ ನೀಟಾಗಿ ಪಾಕ ಎಲ್ಲ ಬಿಟ್ಟಿದೆ. ಸೊ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಹಾಗಾಗಿ ಎದ್ದು ಬಂತು, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಕಾಯಿ ಕಮ್ಮಿ ಹಾಕ್ಕೊಂಡಿದ್ದೀನಿ, ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ರುಬ್ಬಿಟ್ಟು ಆಮೇಲೆ ನೋಡೋಣ. ಸ್ವಲ್ಪ ಇವತ್ತು ಬೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಊರಲ್ಲಿ ಮಾಡಿದಾಗ ಸಪ್ಪೆ ಸಪ್ಪೆ ಆಗಿಬಿಟ್ಟಿತ್ತು. ಹಾಗಾಗಿ ಮೈದಾ ಎಲ್ಲ ಬಿದ್ದ ಮೇಲೆ ಇನ್ನೂ ಸಪ್ಪೆ ಆಗುತ್ತೆ. ನಾವು ಕಾಯಿ ಹಾಲು ಮಾಡ್ತೀವಿ ಊರ ಕಡೆ, ಇಲ್ಲೇನಷ್ಟು ಮಾಡಲ್ಲ, ಮಕ್ಕಳು ಯಾರು ತಿನ್ನಲ್ಲ ಅಂತ ಹೇಳಿ ಊರ ಕಡೆ ಕಾಯಿ ಹಾಲೆಲ್ಲ ಮಾಡ್ತಾರೆ. ಸೊ ಇವತ್ತು ಒಬ್ಬಟ್ಟು ಎಲ್ಲ ಹೂರ್ಣ ಮಾಡಬೇಕೀಗ. ಇದನ್ನು ನುಣ್ಣಗೆ ರುಬ್ಕೊಂಡು, ಸೊ ಒಬ್ಬೊಬ್ಬರು ಗ್ರೈಂಡರಲ್ಲಿ ಮಿಕ್ಸಿಲೂ ಇದನ್ನು ಗ್ರೈಂಡರಲ್ಲಿ ಹಾಕ್ಸ್ಕೊಂಬರ್ತಾರೆ. ಸೊ ನಾವು ಸ್ವಲ್ಪನೇ ಇದೆಯಲ್ವ, ಈಗ ಮಿಕ್ಸಿ ಜಾರಲ್ಲೇ ರುಬ್ಕೊಳ್ಳೋಣ ಅಂತ ಹೇಳಿ. ಸೊ ಇದೆಲ್ಲ ನೀಟಾಗಿ ಆರಬೇಕು. ಸ್ವಲ್ಪ ಸ್ವಲ್ಪನೇ ರುಬ್ಕೊಬೇಕು. ಒಳಕಲ್ಲಲ್ಲಾದರೆ ನೀಟಾಗಿ ರುಬ್ಬೋದು, ಬಟ್ ಇಲ್ಲಿ ಒಳಕಲ್ಲಿ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನುಣ್ಣಗೆ ರುಬ್ಕೊಬೇಕು. ಇಲ್ಲ ಅಂದರೆ ತರಿ ಹಾಗೆ ಉಳ್ಕೊಂಬಿಟ್ರೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರಲ್ಲ. ನಾವೀಗ ಗ್ರೈಂಡರ್ಗೇನು ಕಳಿಸಲ್ಲ, ನಾವೇ ಮಿಕ್ಸಿ ಜಾರ್ದಲ್ಲೇ ನೀಟಾಗಿ ರುಬ್ಕೊಳ್ಳೋದು. ಇದು ಸ್ವಲ್ಪ ತೆಳು ಇದೆ, ಸೊ ಆರ್ಕೊಂಡ್ಮೇಲೆ ಗಟ್ಟಿ ಬರುತ್ತೆ ಬೆಲ್ಲ ಪಾಕ, ಹಾಗಾಗಿ ಆಮೇಲೆ ರುಬ್ಬೋಣ. ಇದು ಸ್ವಲ್ಪ ಈಗ ರುಬ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಸಾಂಬಾರೆಲ್ಲ ಕುದಿ ಬರ್ತಾ ಇದೆ ನೀಟಾಗಿ. ಸೊ ಸೇಮು ರಸಮ್ ಥರನೇ ಇರುತ್ತೆ ಒಂದೊಂದು ಸಲ. ಒಬ್ಬೊಬ್ಬರು ಮಾಡೋದು ಆ ರೀತಿ ಮಾಡ್ತಾರೆ, ಒಬ್ಬೊಬ್ಬರು ಒಬ್ಬಟ್ಟಿನ ಸಾಂಬಾರೇ ಅಂತ ಬೇರೆ ಥರನೇ ಮಾಡ್ತಾರೆ. ಸೊ ನಾನಿವತ್ತು ಒಬ್ಬಟ್ಟಿನ ಸಾಂಬಾರೇ ಮಾಡಿರೋ ಅಂಥದ್ದು. ನಾವು ಈ ರೀತಿ ಮಾಡೋ ಅಂಥದ್ದು ಈ ಮೆಥಡಲ್ಲಿ. ಸೊ ನೀವು ಈ ಥರನೇ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಹೂರ್ಣ ಎಲ್ಲ ರುಬ್ಬಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ. ಇದೇ ಚೆನ್ನಾಗಿರುತ್ತೆ, ಇದು ಸಿಹಿ ಕೊಡುತ್ತಲ್ವ ಸಾಂಬಾರಿಗೆ, ಹಾಗಾಗಿ ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸಾಂಬಾರು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲಾಂದರೆ ತೆಳು ಬೇಕಂದರೆ ನೋಡಿ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಇದೆ. ತೆಳು ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಇನ್ನೂ ಕುದಿಬೇಕಲ್ಲ, ಗಟ್ಟಿ ಬರುತ್ತೆ. ಹಾಗಾಗಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನದು ಫುಲ್ ಚಾನಲ್ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಸಾಂಬಾರು ಕುದೀತಾ ಇದೆ. ಒಬ್ಬಟ್ಟು ರೆಡಿಯಾಗಿದೆ, ಎಲ್ಲ ತಟ್ತಾ ಇದ್ದೀವಿ. ಇದು ಮೈದಾ ಹೂರ್ಣ ಸ್ವಲ್ಪ ರುಬ್ಕೊಂಡಿದ್ದೀನಿ, ಆಮೇಲೆ ರುಬ್ಕೊಳ್ಳೋಣ ಅಂತ ಹೇಳಿ. ಸೊ ಈಗ ಒಬ್ಬಟ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಜಾರ್ಕೊಂಡು ಓಡೋಗ್ತಾಯಿತ್ತು. ರೆಡಿಯಾಗಿದೆ. ಯುಗಾದಿ ಹಬ್ಬದ ಸ್ಪೆಷಲ್ ಇವತ್ತು ಮಾಡ್ತಾಯಿದ್ದೀವಿ ಒಬ್ಬಟ್ಟು. ಹಾಯ್ ಹಾಯ್, ಎಲ್ಲರೂ ಊಟ ಮಾಡಿ ಮೊದಲು ಟಿ ವಿ ನೋಡಿಬಿಡಿ. ಚೆನ್ನಾಯ್ತಾ ಒಬ್ಬಟ್ಟು? ಚೆನ್ನಾಗೈತಾ? ಸ್ವೀಟ್ ಜಾಸ್ತಿ ಆಗೋಗೈತಾ? ಮೋನು ತಿನ್ನು ಬೇಗ, ನೋಡ್ತಾನೆ ಇಲ್ಲ. ಹಾಯ್, ಇವತ್ತೇನೆಲ್ಲರೂ ಪಿಜ್ಜಾ ಪಾರ್ಟಿ ಮಾಡ್ತಾಯಿದ್ದೀರಾ? ಏನು ಆಫರ್ ಏನೋ ಇರ್ತು? ಯಾವುದು ಕಾರ್ನ್ ಪಿಜ್ಜಾನ? ಎಲ್ಲ ಸ್ವೀಟ್ ಕಾರ್ನ್ ಮತ್ತು ಪನ್ನೀರ್. ಇದು ನೆಕ್ಸ್ಟ್ ಡೇ ಮಕ್ಕಳದೆಲ್ಲ ರಿಸಲ್ಟ್ ಬಂತು, ಹಾಗಾಗಿ ಎಲ್ಲರೂ ಪಿಜ್ಜಾ ಪಾರ್ಟಿ ಮಾಡ್ತಾ ಇದ್ದಾರೆ. ಅಲ್ಲಿದೆ ನೋಡು.